ಸಂವಿಧಾನ ಶಿಲ್ಪಿ ಭಾರತ ರತ್ನ ಭಾರತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಒಂದು ಸಂವಿಧಾನ. ಬಹುತೇಕ ನಾವೆಲ್ಲ ಅದರ ಅಡಿಗೆ ನಡೆಯುವಂತಹ ಪ್ರಜೆಗಳು, ನಾವೆಲ್ಲ ಭಾರತೀಯರು. ಇವತ್ತು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ನಡೆಯುವಂತ ಹೆಮ್ಮೆಯ ಪ್ರಜೆಗಳು. ಆದ್ರೆ ಎಷ್ಟು ಜನ ನಾವು ಈ ಸಂವಿಧಾನವನ್ನು ಒಪ್ಪಿಕೊಂಡು ನಡೀತಾ ಇದ್ದೀವಿ, ಎಷ್ಟು ಜನ ನಾವು ಈ ಸಂವಿಧಾನವನ್ನ ಮನಪೂರ್ವಕವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸಂವಿಧಾನನೇ ಗೊತ್ತಿಲ್ಲ, ಸಂವಿಧಾನ ಓದೇ ಇಲ್ಲ. ಬಹಳಷ್ಟು ನಾನು ವಿದ್ಯಾರ್ಥಿನಿಯರಿಗೆ ಇಲ್ಲಿ ನಾನು ನಿಮ್ಮ ಗಮನವನ್ನು ಸೆಳೆಯಕ್ಕೆ ಬಯಸ್ತೀನಿ. ನೀವು ಮೊದಲು ಸಂವಿಧಾನವನ್ನು ಓದಿ, ದಯವಿಟ್ಟು ನೀವು ಸಂವಿಧಾನವನ್ನು ಓದಿ. ಯಾಕಂದ್ರೆ ನಮ್ಮ ದೇಶದ ಸಂವಿಧಾನ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೆ ಕೊಟ್ಟಿರುವಂತ ಅನೇಕ ಕಾನೂನು ಮುಖಾಂತರ ಇವತ್ತು ನೀಡಿರುವಂತಹ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳದೆ ಇದ್ರೆ ಈ ಭಾರತ ದೇಶಗಳ ಪ್ರಜೆಯಾಗಿ ನಾವು ಹೇಗೆ ನಡೆಯುವುದಕ್ಕೆ ಸಾಧ್ಯ? ಎಷ್ಟೋ ಜನಕ್ಕೆ ಇನ್ನೂ ಸಂವಿಧಾನ ಓದೇ ಇಲ್ಲ, ಸಂವಿಧಾನದ ಬಗ್ಗೆ ಗೊತ್ತೇ ಇಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು, ಜಾತ್ಯತೀತ ಅಂದ್ರೆ ಏನು, ಮೀಸಲಾತಿ ಅಂದ್ರೆ ವಿಚಾರಣೆ ಸಂಖ್ಯೆ ಇವತ್ತು ಅದೇ ಮುಖ್ಯವಾಗಿ ಇವತ್ತು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀವಿ. ಮೀಸಲಾತಿ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಮೀಸಲಾತಿ ಬೇಕು. ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರುತ್ತವ್ರು ಯಾರು? ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ಪ್ರಜೆ ಯಾವುದೇ ಧರ್ಮದಲ್ಲಿ ಇರ್ಬೋದು, ಯಾವುದೇ ಜಾತಿಯಲ್ಲಿ ಜನಿಸಿರ್ಬೋದು, ಅವ್ರು ಯಾವುದೇ ಇದರಲ್ಲಿ ಜನಿಸಿರ್ಬೋದು. ಆದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನದೇ ಆದ ಹಕ್ಕನ್ನು ಮಂಡಿಸೋದಕ್ಕೆ ಪವಿತ್ರವಾದ ಸಂವಿಧಾನ ನಮ್ಮ ಹತ್ರ ಇದೆ. ಆ ಸಂವಿಧಾನವನ್ನ ನಾವು ಅರ್ಥವನ್ನೇ ಮಾಡ್ಕೊಂಡಿಲ್ಲ. ಅದಕ್ಕೆ ಗಣೇಶ ಅವರು ಹೇಳಿದ್ರಲ್ಲ, ನಾವು ಎತ್ತ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಆ ಪರಿಸ್ಥಿತಿನೇ ಆಗಿದ್ದೀವಿ. ನಮ್ಮ ಸಿದ್ದಿಮಣಿ ಸಿದ್ದಪ್ಪ ವಚನ್ PhD ಡಾಕ್ಟರ್ ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ಯಾರ. ಏನ್ರಿ ಅಧ್ಯಕ್ಷರು? ಜಗವೆತ್ತ ಸಾಗುತ್ತಿದೆ. ನಿಜವಾಗ್ಲೂ ಜಗ ಎತ್ತಾಗ ಸಾಕೈತಿ, ನಾವು ಎತ್ತಾಗ ಹೊರಟಿವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಕೆಲವಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ಯುವಕರು, ವಿದ್ಯಾರ್ಥಿಗಳು, ಇವತ್ತು ಯುವತಿಯರು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ, ನಾವು ಭಾರತ ದೇಶದ ಸಂವಿಧಾನವನ್ನು ಓದಲೇಬೇಕು. ನಮ್ಮ ತತ್ವ ಸಿದ್ಧಾಂತವೇ ಗೊತ್ತಿಲ್ಲ ನಿಮಗೆ, ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿಲ್ಲ, ಇವತ್ತು ಜಾತ್ಯತೀತ ತಳಹದಿನೇ ಅಂತ ಗೊತ್ತಿಲ್ಲ. ಅಂದ ಮೇಲೆ ನಾವು ಏನ್ ಅರ್ಥ ಮಾಡ್ಕೊಂಡು ಈ ದೇಶದಾಗ ನಾವು ಈ ಪ್ರಜೆಗಳಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಚಿಂತನೆ ಆಗ್ಬೇಕು. ಇವತ್ತು ನಮ್ಮ ಪರಶುರಾಮ ಮಹಾರಾಜನವರು ಇವತ್ತು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಈ ಒಂದು ವಿಚಾರ ಸಂಕಿರಣೆಯ ಸಭೆಯನ್ನ ಮಾಡಿ ಮೀಸಲಾತಿ ಕುರಿತು ಜನರಲ್ಲಿ ಪ್ರಜ್ಞೆ ಮೂಡಿಸಬೇಕು, ಅವೇರ್ನೆಸ್ ಮೂಡಿಸಬೇಕು. ಅವಾಗ ಈ ದೇಶವನ್ನು ಸಂಪೂರ್ಣವಾದ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನ ದೃಢ ವಿಶ್ವಾಸದಿಂದ ಅವರು ಏನು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ನಾವು ವೇದಿಕೆ ಮೇಲೆ ಕೂತಂತವರು, ಇಲ್ಲಿ ಉಳಿದಂತವರು, ನಾವೆಲ್ಲರಿಗೂ ವಿನಂತಿ ಮಾಡ್ಕೊತೇನೆ, ನಾವೆಲ್ಲ ಕೂಡ ಬೆಂಬಲವಾಗಿ ಅವರು ಹೇಳದಂತೆ ನಾವು ಅವರ ಜೊತೆಗೆ ಇರ್ತೀವಿ ಅನ್ನುವಂಥ ಭರವಸೆಯನ್ನು ನಾವು ಅವ್ರ ಜೊತೆಗೆ ನಾವು ಹೆಗಲೊಟ್ಟಾಗಿ ಕುಡಿಬೇಕಾಗಿದೆ. ಯಾಕಂದ್ರೆ ಈ ದೇಶದ ಸಂವಿಧಾನವನ್ನು ಉಳಿಸಬೇಕು, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಈ ದೇಶದ ಜಾತ್ಯತೀತ ತತ್ವವನ್ನು ಉಳಿಸಬೇಕಾಗಿದೆ. ಇಲ್ಲ ಅಂದ್ರೆ ಇನ್ನೇನು 2.5 ವರ್ಷ ಗುಲಾಮಗಿರಿ ನಾವು ಕಂಡಂತ ದಿನಗಳನ್ನು ನಾವು ನೆನಪಿಸ್ಕೋಬೇಕಾಗಿದೆ. ಯಾಕಂದ್ರೆ ಸುಳ್ಳಲ್ಲ, ಇತಿಹಾಸ ಆಗಿದೆ. ಭಾರತ ದೇಶದ ಇತಿಹಾಸವೇ ಅಲ್ಲಿದೆ. ನಾವು ಗುಲಾಮಗಿರಿ ಮಾಡಿ ಬಂದಂತವ್ರು 12ನೇ ಶತಮಾನದಾಗ ಹೋದಾಗ ನಾವು ಹೀಗಾಯ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಏನಿದ್ವಿ? ಸೂತ್ರ. ನಾವೆಲ್ಲರೂ ಸೂತ್ರ, ಲಿಂಗಾಯತರಾಗಿಯೂ ನಾವು ಸೂತ್ರ. ಹೌದೌದು, ಬಸವಣ್ಣನಿಂದ ಯಾರು ಹೋಗಿದ್ರು ನಾವೆಲ್ಲರೂ ಸೂತ್ರ. ಮೊನ್ನೆ ಹೀಗೆ ಒಂದು ಚರ್ಚೆ ನಡೀತು. ನಮ್ಮ ಗಣವಂತ ಸರ್ಕಾರದ ನಮ್ಮ ಏನು ಗೃಹ ಸಚಿವರು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ ಸಾಹೇಬ್ರ ಜೊತೆ, ವಿಜಯಾನಂದ ನೀವೆಲ್ಲ ಲಿಂಗಾಯತರು ಇಷ್ಟು ಚಂದ ಇಬ್ಬರಿಗೆ ಸುಳ್ಕೊಡ್ತೀವಿ ಅಂತ. ಹೌದು ಸರ್, ಲಿಂಗಾಯತರಾಗಿದ್ದಕ್ಕೆ ಸುಳ್ಕೊಡ್ತೀವಿ, ಆ ಥರದ ಹುಟ್ಟಿನಿ,
ಬಸವಣ್ಣ ನಮಗೆ ಹೇಳಿಕೊಡ್ತಾರ ವಿಭೂತಿ ಹಂಚಬೇಕು ಅಂತ ಹೇಳಿ ಆ ಧರ್ಮ ಪಾಲನೆ ಮಾಡಾಕತ್ತೀರಿ ಅಂತ ಹೇಳಿ. ನೀವು 12ನೇ ಶತಮಾನದ ಪೂರ್ವದಲ್ಲಿ ಏನಿದ್ರಿ ಅಂದ್ರು, ಏನಿದ್ರಿ ನೀವು? ನೀವೆಲ್ಲ ಯಾರಿಗೆ ಲಿಂಗ ಕಟ್ಟಿದ್ರು? ಬಸವಣ್ಣ ಯಾರಿಗೆ ಕಟ್ಟಿದ್ರು? ಶೂದ್ರರಿಗೆ ಕಟ್ಟಿದ್ರು. ಏನು ಅಸ್ಪೃಶ್ಯ ತರ ಅಂತ ಹೇಳ್ತೀವಿ, ಅನ್ಟಚಬಲ್ ಅಂತ ಹೇಳ್ತೀವಿ, ಅವರಿಗೆ ಲಿಂಗವನ್ನು ಕಟ್ಟಿ ಸಮಾನತೆಯನ್ನು ಕೊಟ್ಟಂತ ಪುಣ್ಯಾತ್ಮ ಅಣ್ಣ ಬಸವಣ್ಣನವರು. ನಮಗೆ ಸ್ಥಾನ ಇದೆ, ಗೌರವ ಇದೆ. ಆ ಗೌರವವನ್ನು ಕೊಟ್ಟಂತ ಪವಿತ್ರವಾದ ಸಂವಿಧಾನ. ಅದಕ್ಕೆ ಆ ಸಂವಿಧಾನವನ್ನ ಉಳಿಸುವಂತ ಕೆಲಸ ನಮ್ಮದಾಗಬೇಕು, ರಕ್ಷಣೆ ಮಾಡುವಂತ ಕೆಲಸ ಪ್ರಜೆಗಳದ್ದಾಗಬೇಕು. ಅದಕ್ಕೆ ತಾವು ಪ್ರಜೆಗಳು, ಈ ಭವಿಷ್ಯವನ್ನ, ಈ ದೇಶವನ್ನು ಮುನ್ನಡೆಸುವಂತ ಪ್ರಜೆಗಳು ನೀವು, ವಿದ್ಯಾರ್ಥಿಗಳು, ಯುವಕರು, ಈ ದೇಶದ ಶಕ್ತಿ. ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಬಹುತೇಕ ಈ ದೇಶವನ್ನ ಇವತ್ತು ಯುಗದಲ್ಲಿ ಏನೇನು ನಡೀತಾ ಇದೆ ಈ ದೇಶದಲ್ಲಿ ಅಂದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಜನ ಹೊರಟಿದ್ದಾರೆ. ಏನೋ ಇನ್ಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ ಅಂತ ಹೇಳಿ, ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಇನ್ಫಾರ್ಮ್ ಸಿವಿಲ್ ಕೋಡ್ ಎಲ್ಲ ತರ್ತೀವಿ ಅಂತ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತ ತಿಳ್ಕೊಂಡಿದ್ರಿ? ದೇಶ ಇವತ್ತು ಶಾಂತಿಯುತ ದೇಶ. ಈ ಭಾರತ ದೇಶವನ್ನ ಚಿತ್ರಗೊಳಿಸೋದಕ್ಕೆ ಕಾಯ್ತಾ ಇದ್ದಾರೆ. ಅದರ ಪೂರ್ವದಲ್ಲೇ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಇಲ್ಲಿ ಮತ್ತೆ ಗುಲಾಮಗಿರಿಯನ್ನು ಅನುಭವಿಸುವಂತ ಪರಿಸ್ಥಿತಿ ನಮಗೆಲ್ಲರಿಗೂ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.